ಶ್ರೀರಾಮ ಸಮರ್ಥ. ಆಗಸ್ಟ್ 5. ದೇಹವೇ ನಾನು, ಇದು ಭ್ರಮೆಯಾಗಿರುತ್ತದೆ. ನಾನು ಯಾರು, ನನ್ನ ಕರ್ತವ್ಯವೇನು ಎಂದು ತಿಳಿಯುವುದು ವ್ಯಾವಹಾರಿಕ ಜೀವನದಲ್ಲಿ ಅವಶ್ಯವಿದ್ದಂತೆ ಪರಮಾರ್ಥದಲ್ಲಿಯೂ ಕೂಡ ನಾನು ಯಾರೆಂಬುದು ತಿಳಿಯಬೇಕಾಗುತ್ತದೆ. ಯಾವುದಕ್ಕೆ ನಾನು ನನ್ನದು ಎಂದು ಅನ್ನುತ್ತೇನೋ ಅದು ನಾನು ಮಾತ್ರ ನಿಶ್ಚಿತವಲ್ಲ. ನನ್ನ ದೇಹವೆಂದು ಅಂದ ಮೇಲೆ ನಾನು ಅದರಿಂದ ಬೇರೆ ಅಲ್ಲವೇ? ದೇಹಕ್ಕೆ ಜ್ವರ ಬಂದರೆ ನನಗೆ ಜ್ವರ ಬಂದಿರುತ್ತವೆ, ದೇಹವು ಸೊರಗಿದರೆ ನಾನು ಸೊರಗಿದೆನು ಎಂದು ಅನ್ನುತ್ತೇವೆ. ಇದೇ ತಪ್ಪು ಹಾಗೂ ಇದೇ ಭ್ರಮೆಯಾಗಿರುತ್ತದೆ. ವಾಸ್ತವಿಕವಾಗಿ ನಾನು ದೇಹಕ್ಕಿಂತಲೂ ಬೇರೆಯಾಗಿದ್ದರೂ ದೇಹವೇ ನಾನು ಎಂಬ ಭಾವನೆ ಮಾಡಿಕೊಂಡಿರುತ್ತೇನೆ. ಆದ್ದರಿಂದಲೇ ನಾನು ಸುಖ ದುಃಖಗಳನ್ನು ಅನುಭವಿಸುತ್ತಿರುತ್ತೇನೆ. ದುಃಖವು ಬೇಡ, ಸುಖವು ಬೇಕು ಎಂದು ನನಗೆ ಅನಿಸುತ್ತದೆ. ಇದರ ಅರ್ಥವೇನೆಂದರೆ, ನನ್ನ ಮೂಲ ಸ್ವರೂಪವು ನಿತ್ಯ ಸುಖರೂಪವಾಗಿರಲಿಕ್ಕೇ ಬೇಕು. ನದಿಯ ಪಾತ್ರದಲ್ಲಿರುವ ನೀರು ಹಾಗೂ ಅಲ್ಲಿಂದಲೇ ಪಾತ್ರೆಯಲ್ಲಿ ತಂದ ನೀರು ಎರಡೂ ಒಂದೇ. ಆದರೆ ಪಾತ್ರೆಯಲ್ಲಿಯ ನೀರಿಗೆ ರುಚಿ ಅಥವಾ ಸ್ವಾದವು ಬೇರೆ ಅನಿಸುತ್ತಿದ್ದರೆ ಅದು ಪಾತ್ರೆಯ ದೋಷವೆಂದು ತಿಳಿಯುತ್ತದೆ. ಅದರಂತೆ ಸುಖರೂಪವಾಗಿರುವ ಆತ್ಮನದೇ ಅಂಶವಾಗಿರುವ ಜೀವವು ದುಃಖ ರೂಪವಾಗಿರುವುದಕ್ಕೆ ದೇಹ ಸಂಗತಿಯೇ ಕಾರಣವಾಗಿರುತ್ತದೆ. ಒಬ್ಬ ಮನುಷ್ಯನ ಹೆಂಡತಿಯು ಪ್ರಸೂತಳಾದವು. ಅವನ ಮಿತ್ರನು ಡಾಕ್ಟರ್ ಸಹಾಯ ಮುಂತಾದ ಅನೇಕ ವಿಷಯಗಳಿಗಾಗಿ ಓಡಾಡಿದನು. ಆದರೆ ಅವನು ಮೈಲಿಗೆಯನ್ನು ಸ್ವಲ್ಪವೂ ಪಾಲಿಸಲಿಲ್ಲ. ಆ ಮಿತ್ರನಂತೆ ನಾವು ದೇಹದ ವಿಷಯದಲ್ಲಿ ವ್ಯವಹರಿಸಬೇಕು. ಒಂದು ಮರವನ್ನು ಕೀಳಬೇಕಿದ್ದರೆ ಅದು ಪುನಃ ಬೆಳೆಯಬಾರದೆಂಬ ಇಚ್ಛೆ ಇದ್ದರೆ ಕೇವಲ ಅದರ ಮೇಲಿನ ಟೊಂಗೆಗಳನ್ನು ಮುರಿಯುವುದರಿಂದ ಅದು ಸಂಪೂರ್ಣ ನಾಶವಾಗುವುದಿಲ್ಲ. ಅದರ ಬೇರುಗಳಿಗೆ ನೀರು ಹಾಕುವುದನ್ನು ನಿಲ್ಲಿಸಬೇಕು. ಅದರಂತೆ ಸಂಸಾರವೆಂಬ ವೃಕ್ಷಕ್ಕೆ ಅಭಿಮಾನವೆಂಬ ನೀರನ್ನು ಸತತ ಹಾಕುತ್ತಿರುವುದರಿಂದ ಅದು ಇಷ್ಟು ಬೆಳೆದು ನಿಂತಿರುತ್ತದೆ. ಆ ಅಭಿಮಾನವನ್ನು ನಷ್ಟ ಮಾಡಬೇಕು. ನಾನು ಕರ್ಮ ಮಾಡುತ್ತೇನೆಂಬ ಭ್ರಮೆಯನ್ನು ಬಿಟ್ಟು ಬಿಡಬೇಕು. ನಿಜವಾದ ಕರ್ತ ಈಶ್ವರನೇ ಇರುವಾಗ ಜೀವನು ವ್ಯರ್ಥವಾಗಿ ನಾನು ಕರ್ತ ಎಂದು ತಿಳಿಯುತ್ತಾನೆ. ಕರ್ತೃತ್ವವನ್ನು ತನ್ನ ಕಡೆಗೆ ತೆಗೆದುಕೊಳ್ಳುತ್ತಿರುವುದರಿಂದಲೇ ಜೀವವು ಸುಖ ದುಃಖಗಳನ್ನು ಅನುಭವಿಸುತ್ತದೆ. ಆದ್ದರಿಂದ ನಾನು ಕರ್ತ ಅಲ್ಲ, ರಾಮನೇ ಕರ್ತ ಎಂಬ ಭಾವನೆ ಬೆಳೆಸುವುದೇ ನಿಜವಾದ ಉಪಾಸನೆಯಾಗಿರುತ್ತದೆ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬ ಪೂರ್ಣ ವಿಶ್ವಾಸವಾದರೆ ಸುಖ ದುಃಖಗಳು ಉಳಿಯುವುದಿಲ್ಲ. ಯಾರಲ್ಲಿ ಇಂಥ ನಿಜವಾದ ನಿಷ್ಠೆ ಇರುತ್ತದೋ ಅವರ ತೇಜು ವಿಲಕ್ಷಣವಾಗಿರುತ್ತದೆ. ಇಂಥ ಮನುಷ್ಯನಿಗೆ ಅಚಲ ಸಮಾಧಾನವು ಲಭಿಸುತ್ತದೆ. ಅಷ್ಟೇ ಅಲ್ಲದೆ ಇದೇ ಸಾಧುತ್ವದ ಮುಖ್ಯ ಲಕ್ಷಣವೆಂದು ತಿಳಿಯಬೇಕು. ಇದು ನಮ್ಮಲ್ಲಿ ಬರಬೇಕೆಂಬುದಕ್ಕಾಗಿಯೇ ಎಲ್ಲ ಸಾಧನೆಗಳ ಖಟಿಪಿಟಿ ಇರುತ್ತದೆ. ನಿಜವಾಗಿಯೂ ನಿಮಗೆಲ್ಲರಿಗೂ ಈಗ ಮತ್ತೆ ಒಂದೇ ಒಂದು ಹೇಳುವುದೇನೆಂದರೆ, ಯಾವಾಗಲೂ ನಾಮದಲ್ಲಿರುವ ಪ್ರಯತ್ನ ಮಾಡಿರಿ ಹಾಗೂ ನೀತಿಯಿಂದ ವರ್ತಿಸಿರಿ. ಇದರಿಂದಲೇ ನಿಮಗೆ ಭಗವಂತನ ದರ್ಶನವಾಗುತ್ತದೆ. ಪರಮಾರ್ಥದಲ್ಲಿ ನೀತಿಗೆ, ಶುದ್ಧ ಆಚರಣೆಗೆ ಬಹಳ ಮಹತ್ವ ಇರುತ್ತದೆ. ಯಾರು ಶುದ್ಧ ಮನಸ್ಸಿನಿಂದ ಪರಮೇಶ್ವರನ ಚಿಂತನೆ, ನಾಮಸ್ಮರಣೆ ಮಾಡುತ್ತಾರೋ ಅವರಿಗೆ ಸಹಾಯ ಮಾಡಲು ಭಗವಂತನು ಯಾವಾಗಲೂ ತತ್ಪರನಾಗಿರುತ್ತಾನೆ. ನಾವು ಆ ಭಗವಂತನಿಗೆ ಶರಣು ಹೋಗಿ ಅವನ ನಾಮದ ಪ್ರೇಮವನ್ನು ಕೇಳೋಣ. ದೀನದಯಾಳು ಭಕ್ತವತ್ಸಲನಾದ ಭಗವಂತನು ಕೃಪೆಯ ವೃಷ್ಟಿಯನ್ನೇ ಸುರಿಸುವನೆಂದು ವಿಶ್ವಾಸ ಹೊಂದಿರಿ. ಇಂದಿನ ಮುಖ್ಯ ವಿಚಾರ, ನಾಮಸ್ಮರಣೆಯನ್ನು ತಿಳಿದುಕೊಂಡು, ಅಂದರೆ ರಾಮನೇ ಕರ್ತ ಎಂಬ ಭಾವನೆಯಿಂದ ನಾಮಸ್ಮರಣೆ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.